ನೋಡ್ರಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ನೋಡ್ರಿ ಹಿಂಗೆ ತಪ್ತಿರ್ತಾವ ನೋಡ್ರಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ನೋಡ್ರಿ ನಮ್ಮ ಅಲ್ಲಕ್ಕೆ ಬರ್ಲಾಗ್ಯದ ಅಂದ್ರೆ ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ ಹೋಗ್ಬಿಡ್ರಿ ಕಡೆ ಏನೇ ಇರ್ಲಕ್ಕ ಶಾಲೆ ಕೊಡ್ತಾರ ನೋಡಿ ಸಣ್ಣವ್ರಾಗ ನಾವು ಬಿಸಿ ಊಟ ಅವೇ ಅಕ್ಕಿ ನೋಡಿ ಅಂದ್ರೆ ಗೌರ್ಮೆಂಟ್ ಅಕ್ಕಿ ಗೌರ್ಮೆಂಟ್ ಜಾಬ್ ಅಂತ ಸಿಗ್ಲಿಲ್ಲ ಗೌರ್ಮೆಂಟ್ ಅಕ್ಕಿ ಅಂದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಲಿಲ್ಲ ಅಂತೇಳಿ ಗೌರ್ಮೆಂಟ್ ಅಕ್ಕಿ ತಿನ್ನಮ್ಮ ಅಂತೇಳಿ ಗೌರ್ಮೆಂಟ್ ಅಕ್ಕಿ ನೋಡಿ ನೋಡ್ರಿ ಹಿಂಗೆ ಇರ್ತಾವೆ ವಿದ್ಯಾರ್ಥಿಗಳ ಜೀವನ ಅಂದ್ರೆ ನೀವು ಕಲೀಲತ್ತ ಬಿಡುವ ಏನಾರ ಮಾಡ್ತಿರ್ತಾನಂತ ಅನ್ಕೋತಿರ್ತೀರಿ ಭಾಳ ಮಂದಿ ಇರೋ ಒಂದು ಹುಳ ಬಂದು ಗೌರ್ಮೆಂಟ್ ಅಕ್ಕಿದಾಗ ಹುಳ ಬಂದು ನೋಡ್ರಪ್ಪ ನೋಡ್ರಿ ಈಗ ಅದಕ್ಕೋಸ್ಕರನೇ ಅಕ್ಕಿ ತೊಳಿಬೇಕು ಯಾಕೆ ಅಕ್ಕಿ ತೊಳಿಬೇಕಂತ ಗೊತ್ತೈತಲ್ಲ ಹಂಗೆ ಹುಳ ಇರ್ತಾವೆ ಹುಳ ತಿನ್ನಬಾರ್ದು ನಾವು ಅನ್ನ ಉಣ್ಬೇಕು ನೋಡ್ರಿ ಕಟ್ಟಿ ಕೂತ್ ಮಾತಾಡ್ತಿರ್ತಾರ ಏನು ಓದ್ತಾನೆ ಬಿಡ್ಲೆ ಏನು ನೌಕರಿ ಆಗ್ತದ ಅಂತೇಳಿ ಕಿಶಂದ್ರ ನೋಡ್ರಿ ಇಷ್ಟೆಲ್ಲ ಕಷ್ಟಪಡ್ಬೇಕು ಒಬ್ಬ ವಿದ್ಯಾರ್ಥಿ ಇಷ್ಟು ಕಷ್ಟಪಡಬೇಕು ನಿಮಗೆ ನೀವುಗ ಕೆಲವೊಬ್ರು ಡಿಗ್ರಿ ಕೆಳಗಿರ್ತೀರಿ ನೋಡು ನಿಮ್ಗೆ ಎಲ್ಲರಿಗೆ ಬಂಗಾರ ಜೀವನ ಇದು ಡಿಗ್ರಿ ಮುಗಿದ ಮೇಲಕ್ಕೆ ಬರ್ತದಪ್ಪ ಅವಾಗ ಒಂದು ಜವಾಬ್ದಾರಿ ಅಂತೇಳಿ ಬರ್ತದೆ ನಿಮಗೆ ಅವಾಗ ನಿಮಗೆ ಗೊತ್ತಾಗ್ಬಿಡ್ತದ ನೀವು ಹ್ಯಾಂಗಿರ್ತೀರಿ ಏನು ಜೀವನ ಯಾವ ಥರ ಲೈಫ್ ಅಂಥೇಳಿ ಅದಕ್ಕೋಸ್ಕರ ಕಲಿಯುವಾಗ ಚೆಂದಾಗೆ ಕಲಿಬೇಕು ಇವತ್ತ ನೈಟ ಸ್ಪೆಷಲ್ ಅಂದ್ರೆ ಬಡವರ ಬಿರಿಯಾನಿ ಅಂತಲೂ ಕೂಡ ಕರಿಬೋದು ಇಂಥ ಒಂದು ಸ್ಪೆಷಲ್ ಕೈ ರುಚಿ ಅವರು ನಮಗೆ ತೋರಿಸ್ಲತ್ತಾರ ಅದನ್ನು ಯಾವ ರೀತಿ ಮಾಡ್ತಾರ ಅದನ್ನು ನಾವು ನೀವು ಕುಂತು ಸವಿಯೋಣ ಮತ್ತು ಅದನ್ನು ನೋಡೋಣ ಟೇಸ್ಟ್ ಮಾಡೋಣ ಅವ್ರು ಮಾಡುವ ಶೈಲಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿರಿ ನಾವು ಫಸ್ಟ್ ಪಾನೆ ಹೊಡ್ಕೊತಿರ್ತೀವಲ್ಲ ಅವಾಗ ಸಾಸಿವೆ ಜೀರಿಗೆ ಭಾಳ ಇಂಪಾರ್ಟೆಂಟ ಎಣ್ಣೆ ಆದ್ಮೇಲೆ ಅದು ಕುದಿಬೇಕು ಎಣ್ಣೆ ಕಾಯ್ಬೇಕು ಅವಾಗ ಸಾಸಿವೆ ಜೀರಿಗೆ ಹಾಕ್ಬೇಕು ಮತ್ತು ನೆಕ್ಸ್ಟ್ ಏನೇನು ಹಾಕ್ತಾರೆ ನೋಡೋಣ ಬರ್ರಿ ವಾವ್ ಇದು ಬಡವರ ಬಾದಾಮಿ ಈಗಾಗಲೇ ಉಳ್ಳಾಗಡ್ಡಿ ಕೊಯ್ಕೊಂಡು ಇಟ್ಕೊಂಡ್ರೆ ಅಣ್ಣರು ಇದು ಬಡವರ ಈರುಳ್ಳಿ ಇದು ಬಡವರ ಆ್ಯಪಲ್ ಮೆಣಸಿನ್ಕಾಯಿ ಚಿಲ್ಲಿ ಹಿಡ್ಕೋ ಇಲ್ಲ ಬಿಡ್ರಿ ಸಾವಕಾಶವಾಗಿ ಸ್ಮೂತಾಗಿ ಅಳಗಾಡಿಸ್ಬೇಕು ಬೊಗಣಿಗೆ ಡಬ್ ಹೋಗತ್ತಂಗಿರಂತ ಮತ್ತು ನೀವು ಅಳಗಾಡಿಸೋಳಗೆ ಸಾವಕಾಶವಾಗಿ ಅಳಗಾಡಿಸ್ಬೇಕು ಎಲ್ಲ ಸೂಕ್ಷ್ಮವೆಲ್ಲ ಮೆಣಸಿನ್ಕಾಯಿ ಟೊಮೆಟೊ ಎರಡು ಒಂದೇ ಸಲ ಹಾಕಿಬಿಟ್ಟು ನೋಡ್ರಿ ಆಚೆ ಹೋಗಿ ಓದ್ತಿರ್ತಾರಲ್ಲ ಓದೋರಾಗಲಿ ಕೆಲಸ ಮಾಡೋರಾಗಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ ಅದು ಡಿಗ್ರಿ ಮುಗಿಯೋರಿಗೂ ಅಷ್ಟೇ ಗೋಲ್ಡನ್ ಲೈಫ್ ಆಗಿರ್ತದೆ ಡಿಗ್ರಿ ಮುಗಿದಿಂದ ಇದೇ ಥರ ನೋಡಿರಿ ಲೈಫ್ ಎಲ್ಲರದು ಸ್ಟೂಡೆಂಟ್ದು ಯಾರಾದರೂ ಏನಾದರೂ ಡಿಗ್ರಿ ಮುಗಿದಿಂದ ಏನಾದರೂ ಕಲೀಲಾಕೋದ್ರೆ CET ಬಗ್ಗೆ KS UPSC ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹೋಗ್ತಿರ್ತಾರೆ ನೋಡಿ ಸ್ಟೂಡೆಂಟ್ಗಳು ಅವ್ರ ಲೈಫ್ ನೋಡಿರಿ ಇದೇ ರೀತಿಯಾಗಿರ್ತದೆ ಓನಾಗಿ ಅಡುಗೆ ಮಾಡ್ಕೋಬೇಕು ಊಟ ಮಾಡಬೇಕು ಮತ್ತು ತಿರ್ಗಾ ಲೈಬ್ರರಿ ಇದೇ ಥರ ಆಗಿ ಮುಂದುವರಿತದೆ ನೋಡಿರಿ ಇದೇ ಥರ ಸ್ಟೂಡೆಂಟ್ ಲೈಫ್ ನೋಡಿರಿ ಇದೇ ಗೋಲ್ಡನ್ ಲೈಫ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಯಾವುದೋ ಫೋನ್ ಬಂತು ನಮಗೆ
ಹಲೋ ರೀ ಅಣ್ಣ. ಹಲೋ ರೀ. ಅಣ್ಣ ಕಟ್ ಆಯ್ತಲ್ರಿ? ಇಲ್ಲ ಅದು ಸ್ವಲ್ಪ ಅದು ಯಾವುದೋ ಫೋನ್ ಬಂತ್ರಿ, ಹಿಂಗೆ ಒಟ್ಟು ಹೋಗಿ ಕಟ್ ಐತ್ರಿ ಅದು. ಆರ್ ಅರಿಶಿಣ ಒಂದೇ ಆರ್ ಅಲ್ಲಿ 2 ಆರ್. ಇದು ನಮಗೆ ತಿರುವಾರ. ನಾವೊಂದು ಆರ್ ಹಾಕ್ತೀವಲ್ಲ. ಹುಂಜ ಚಿಕನ್ ಮಸಾಲ. ಬಡವರ ಬಿರಿಯಾನಿ ಅದ್ರಿ ಸುಮ್ಮನೆ. ಇದೇನ್ರಿ? ಮಮ್ಮಿ ಕಳಿಸಿ ಕುಡಿತಾರೆ. ಓ ಅಮ್ಮ ಮಾಡಿ ಥರನೇ ಇದೆ. ನೀವು 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು ಹಾಕ್ಬೇಕು. 2ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ನಿಮಗೆಲ್ಲ ಗೊತ್ತಿರ್ತದ. ನಮ್ಮದು ಒಂದು ಅವ್ರ ಥರ ಹೇಳತ್ತೀನಿ ನಾನು. ಅವ್ರು ಏನು ಮಾಡ್ತಾರಲ್ಲ ಅದು ಹೇಳತ್ತೀನಿ. ಅವ್ರು ಇವಾಗ ನಾವು 1.5 ಗ್ಲಾಸ್ ಮಾಡತ್ತೀವಿ, ಅದಕ್ಕೆ 3 ಗ್ಲಾಸ್ ನೀರು ಹಾಕೀವಿ. ನೋಡ್ರಿ, ಸ್ಪೆಷಲ್ ಬಡವರ ಬಿರಿಯಾನಿ ರೆಡಿ ಆಯಿತು. ಇವಾಗ ಅದರ ಟೇಸ್ಟ್ ನೋಡಿಕೊಂಡು ನಿಮಗೆ ಹೇಳ್ತೀನಂತ. ಅಂದ್ರೆ ಬಡವರ ಬಿರಿಯಾನಿಗಿಂತನೂ ಕಡಿಮೆ ಇಲ್ಲ, ಆದರೆ ಇದ್ರೊಳಗೆ ಪೀಸ್ ಇರಲ್ಲ, ಅಷ್ಟೇ ವ್ಯತ್ಯಾಸ. ಸೈಡ್ ಸ್ನ್ಯಾಕ್ಸು. ನೋಡ್ರಿ, ಇಷ್ಟು ತನಕ ಕಷ್ಟಪಟ್ಟು ಮಾಡಿದ್ದ ಬಡವರ ಬಿರಿಯಾನಿ ಇವಾಗ ಸವಿಯೋಣ ಬನ್ನಿ. ಮಸ್ತ್ ಆಗ್ಯದ. ಆದರೆ ಇದ್ರೊಳಗೆ ಪೀಸ್ ಇಲ್ಲ, ಅದಕ್ಕೆ ನಾವು ಪಾಪಡಿ ತಂದಿದ್ವಿ. ಸೈಡ್ ಸ್ನ್ಯಾಕ್ಸ್ ಕುರ್ಕುರಿ, ಬಿಂಗೋ ಕುರ್ಕುರಿ.